ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದನೇ ಶುರು ಮಾಡ್ತಾ ಇದ್ದೀನಿ. 10:30 ಆಗಿದೆ. ಇವತ್ತು ಟೆಂಪಲ್ಗೆ ಬಂದಿದ್ದೀವಿ. ಮಿನಿ ತಿರುಪತಿ ಏನಿದೆ ಅಲ್ವಾ ನಮ್ಮ ಮೈಸೂರಲ್ಲಿ, ಅಲ್ಲಿಗೆ ಬಂದಿದ್ದೀವಿ. ನನ್ನ ಬರ್ಡೇಲಿ ಬಂದಿದ್ದು, ಐ ಥಿಂಕ್ ನನ್ನ ಬರ್ಡೇಗೆ ಬಂದಿದ್ವಿ. ಇವಾಗ ಸುನಿಲ್ ಹೋಗೋಣ ಅಂತ ಅಂದರು, ಸಡನ್ ಪ್ಲ್ಯಾನ್ ಮಾಡಿದ್ರು. ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಒಂದು ಒಳ್ಳೆ ಪೂಜೆ ನಡೀತಾ ಇರುತ್ತೆ, ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾವು ದೇವಸ್ಥಾನಕ್ಕೆ ಬಂದ್ವಿ. ಸಿಕ್ಕಾಪಟ್ಟೆ ಕ್ರೌಡ್ ಇದ್ದರು, ಶನಿವಾರ ರಶ್ ಇದ್ದೇ ಇರುತ್ತೆ ಆಟೋಮೆಟಿಕ್. ಸೊ ಓಕೆ ಅಂತ ಅಂದ್ಬಿಟ್ಟು ನಾವು ಇವಾಗ ದರ್ಶನ ಮಾಡೋದಕ್ಕೆ ಪೂಜೆಗೆಲ್ಲ ತಗೊಂಡು ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಸಡನ್ ಪ್ಲ್ಯಾನ್ ಆದ್ರೂ ಬೇಗನೆ ರೆಡಿಯಾಗಿ ಬೇಗನೆ ಬಂದಿದ್ದೀವಿ ದೇವಸ್ಥಾನಕ್ಕೆ. ದೂರದಿಂದನೇ ನೋಡೋದಕ್ಕೆ ಎಷ್ಟು ಒಳ್ಳೆ ದರ್ಶನ ಆಯಿತು ಅಂತ ಅಂದರೆ, ಕೆಲವೊಂದು ಟೈಮ್ ರಶ್ ಇರೋ ಟೈಮಲ್ಲಿ ಬಂದುಬಿಟ್ರೆ ನೋವು ಹಾಕ್ಬಿಡ್ತಾರೆ, ಅಷ್ಟು ರಶ್ ಇರುತ್ತೆ. ನಾವು ದರ್ಶನ ಎಲ್ಲ ಮಾಡಿಕೊಂಡು ಪಕ್ಕದಲ್ಲೇ ಶನಿದೇವ್ರ ದೇವಸ್ಥಾನ, ಅಲ್ಲಿ ಎಳ್ಬತ್ತಿ ಹಚ್ಚೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಎಳ್ಬತ್ತಿ ಎಲ್ಲ ಹಚ್ಚೋದು ಒಳ್ಳೆಯದು ಶನಿದೇವರಿಗೆ. ಸೊ ನಮ್ಮ ಮನಸ್ಸಲ್ಲಿ ಏನೇ ಕೇಳ್ಕೊಂಡು ಹಚ್ಚಿದ್ರೂ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಎಳ್ಬತ್ತಿನ ಹಚ್ತಾ ಇದ್ದೀವಿ. ಮಮ್ಮಿ ಹಚ್ತಾ ಇದ್ದಾರೆ. ದೇವಸ್ಥಾನ ಇಲ್ಲಿ ಎಲ್ಲ ಹೋಗಿ ತುಂಬ ದಿನವೇ ಆಗಿದ್ದು. ಸುನಿಲ್ ಸಡನ್ ಪ್ಲ್ಯಾನ್ ಮಾಡಿದ್ದಕ್ಕೆ ಇವತ್ತು ದೇವಸ್ಥಾನಕ್ಕೆ ಬರೋಂಗಾಯಿತು. ನಾನು ಎಲ್ಲೂ ಜಾಸ್ತಿ ಟ್ರಾವೆಲ್ ಮಾಡಲ್ಲ, ಮತ್ತು ನಾನು ಅಂದ್ಕೊಂಡೆ ಬುಜ್ಜಿ ಬರ್ಡೇಗೆ ಟೆಂಪಲ್ಗೆ ಹೋಗ್ತೀವಲ್ಲ ಅಂತ. ಬಟ್ ಸುನಿಲ್ಲ ಇವತ್ತು ಹೋಗಿ ಬರೋಣ ಅಂತ ಅಂದರು. ಹೆಂಗೂ ಬುಜ್ಜಿ ಕ್ಲಾಸ್ಗೆ ಹೋಗಿದ್ದ, ನಾನು ಸುನಿಲ್ ಮಮ್ಮಿ 3 ಜನನೇ ಬಂದ್ವಿ. ಸೊ ಫ್ರೆಂಡ್ಸ್ ನೋಡಿ, ನನ್ನ ವಾರ್ಡ್ರೋಬ್ ಸುನಿಲ್ ಅವ್ರು ಕ್ಲೀನ್ ಮಾಡಿಲ್ಲ ಅಂದರೆ ಹೆಂಗಿರುತ್ತೆ ಅಂತ. ಹಿಂಗೆ ಇರುತ್ತೆ. ಲಾಸ್ಟ್ ಟೈಮ್ ಫೋಲ್ಡ್ ಮಾಡಿ ಕೊಟ್ಬಿಟ್ಟೋಗಿದ್ರು ಎಲ್ಲ. ಹೆಂಡ್ತಿಗೆಲ್ಲ ಮಡ್ಸೋಕ್ಕಾಗಲ್ಲ, ನೀವು ಕೈ ಹಾಕಿದ್ರೇ ಅದೆಲ್ಲ ಅರೇಂಜ್ ಆಗೋದು. ಎಷ್ಟಿದೆ ಗೊತ್ತಾ ಅಲ್ಲಿ ಸುನಿ, ಅದೆಲ್ಲ ಇವಾಗ ವೇರಿಂಗೇ ಆಗಲ್ಲ, ಮೂಟೆ ಕಟ್ಟಿ ಹಾಕ್ಬೇಕನ್ಸುತ್ತೆ. ಇವಾಗ ನೋಡಿ ಹಿಂಗಿದೆ ಅಲ್ವಾ, ನೋಡಿ ಫ್ರೆಂಡ್ಸ್ ಫುಲ್ ತೋರಿಸ್ತೀನಿ. ಇನ್ನು ವಾರ್ಡ್ರೋಬ್ ಹಿಂಗಿರೋದನ್ನ ಹೆಂಗೆ ಮಾಡ್ತಾರೆ ಅಂತ. ಸುನಿಲ್ ಜಾದು ಮಾಡ್ತಾರೆ ಇವಾಗ. ಪವರ್ ಬೇರೆ ಇಲ್ಲ, ಶೆಕೆ. ಅದರಲ್ಲಿ ಯಾವ್ದು ಬೇಡ ಅದೆಲ್ಲ ಲಾಸ್ಟಿಗೆ ಫೋಲ್ಡ್ ಮಾಡಿಬಿಡೋಣ ಇರೋ ಸುನಿ. ತುಂಬ ಇದೆ ಇವಾಗ ಸದ್ಯಕ್ಕೆ ಆಗದೆ ಇರೋದು ಎಲ್ಲ ಫಿಟ್ಟಿಂಗ್. ನೆಕ್ಸ್ಟ್ ಆಫ್ಟರ್ ಡೆಲಿವರಿ ಇದೆಲ್ಲ ಯೂಸ್ ಆಗೋದು. ದಟ್ಸ್ ವೈ ನಮ್ಮ ಬುಜ್ಜಿದು ಬಟ್ಟೆ, ನ್ಯೂ ಕ್ಲಾತ್ಸ್. ಫಸ್ಟು ರೋಲ್ ರೆಡಿ ಆಯಿತು. ಇವಾಗ ಪಾಪ ಅವ್ರಿಗೆ ಕೆಲಸ ಬಂತು, ಹೊರಗಡೆ ಹೋಗ್ತಾ ಇದ್ದಾರೆ. ಇನ್ನು ಮಿಕ್ಕಿದ್ದು ಇವತ್ತೇ ಆಗ್ಬೋದು, ನಾಳೆ ಆಗ್ಬೋದು, ಯಾವಾಗ ಬೇಕಾದ್ರೂ ಆಗ್ಬೋದು. ಬಟ್ ಇವಾಗ ಇಷ್ಟ ಆಗಿದೆ. ಎಷ್ಟು ನೀಟಾಗಿ ಡಿಸಿಪ್ಲೀನಾಗಿ ಆರ್ಗನೈಸ್ ಮಾಡ್ತಾರೆ ಗೊತ್ತಾ. ಫ್ರೆಂಡ್ಸ್, ದೇವಸ್ಥಾನದಿಂದ ಬಂದು ಊಟ ಮಾಡಿ ರೆಸ್ಟ್ ಮಾಡಿ ಟೈಮ್ ಇವಾಗ 6:30 ಆಗಿದೆ. ಸುನಿಲ್ ಇಷ್ಟೊತ್ತು ಬುಜ್ಜಿ ಜೊತೆ ಆಟ ಆಡ್ಬಿಟ್ಟು ಇವಾಗ ನನ್ನ ಜೊತೆ ಶಟಲ್ ಕಾಕ್ ಆಡ್ಬೇಕಂತೆ. ಆಸೆ ಅವ್ರಿಗೆ ಬೈಯಕ್ಕೆ ಅಲ್ವೇನ್ರಿ. ತಂದಿದ್ದಾರೆ ನೋಡಿ ಶಟಲ್ ಕಾಕ್ ಆಡಬೇಕು ಅಂತ. ಒಂದು ನಿಮಿಷ ಎಲ್ಲಿ ಬ್ಯಾಟು?
ಇದರ ಮೇಲೆ ತಗೋ, ಇಲ್ಲಿ ನಾನು ಏನು ತೋರಿಸ್ತೀನಿ ನೋಡಿ. ನನಗೆ ಕೂಗಿದ್ರೂ ರೆಸ್ಪಾನ್ಸ್ ಇಲ್ಲ, ಒಂಚೂರು ರೆಸ್ಪೆಕ್ಟ್ ಇಲ್ಲ. ಹೆಂಡತಿ ಅಂದರೆ ಕೇರ್ಲೆಸ್ ಗಂಡ. ಏಯ್ ಇದೆಲ್ಲೋ ನನಗೆ ರಿಪೋರ್ಟ್ ತೋರಿಸಿಲ್ಲಲ್ಲ ನಿನಗೆ. ಹಾಂ, ನಾನು ವಿಡಿಯೋ ಕಾಲಲ್ಲಿ ತೋರಿಸಿರ್ತೇನೆ. ಅವತ್ತಿಂದ ನಾನು ತೋರಿಸಿಲ್ಲ, ಅವರು ಬ್ಯುಸಿಯಲ್ಲಿ ನೋಡಿಲ್ಲ. ಯಾಕೆಂದರೆ ಅನಾಮಲಿ ಸ್ಕ್ಯಾನ್ದು ಇನ್ನು ಬೇರೆ ರಿಪೋರ್ಟ್ ಎಲ್ಲ ಏನೂ ಅರ್ಥ ಆಗಲ್ಲ. ನೋಡಪ್ಪ, ನಮ್ಮ ಮಗನೋ ಮಗಳದು ಅನಾಮಲಿ ಸ್ಕ್ಯಾನ್ದು ರಿಪೋರ್ಟ್ ನೋಡಿ. ಮೈ ಫ್ಯೂಚರ್ ಗ್ರೋತಿಂಗ್ ಬೇಬಿ ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ತೋರಿಸಿದ್ದೀನಿ ಅವ್ರಿಗೆಲ್ಲ ಆಲ್ರೆಡಿ. ನಿಂಗೆ ಹೆಂಗೆ ಅನ್ಸುತ್ತೆ? ಏನೋ ಒಂಥರ ನಮ್ಮ ಬುಜ್ಜಿ ನೋಡ್ದಂಗೆ ಸೇಮ್ ನನಗೂ ಇದು ನೋಡಿದ ತಕ್ಷಣ ನಮ್ಮ ಬುಜ್ಜಿ ನೋಡ್ದಂಗೆ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಯಾವ ಥರ ಇಚ್ಛೆ ಏನಂತ ಗೊತ್ತಿಲ್ಲ. ಹೆಣ್ಪಾಪು ಅಂತ ಆಗಿ ನಾನು ತುಂಬ ಆಸೆ ಅಂದರೆ ಹೆಣ್ಪಾಪು ಆಲಿ ಅಂತ. ಯಾಕಂದರೆ ಆಲ್ರೆಡಿ ಮಗ ಇದ್ದಾನಲ್ಲ, ಒಬ್ಬರು ಮದುವೆ ಆಗಿರ್ಬೇಕು ನಮ್ಮ ಖುಷಿ. ಯಾಕಂದರೆ ಆರ್ತಿಗೊಬ್ಬ ಕೀರ್ತಿಗೊಬ್ಳು ಅನ್ನಂಗೆ, ಆರ್ತಿಗೊಬ್ಬ ಕೀರ್ತಿ ಒಬ್ಳು, ಎಸ್ ಕೀರ್ತಿಗೆ ಒಬ್ಳು. ಬಟ್ ನೋಡೋಣ, ಅಂದರೆ ಹೆಣ್ಮಗು ಆಗ್ಬೇಕಂತ ಇಷ್ಟ. ಬಟ್ ಯಾವುದಾದ್ರೂ ಓಕೆನೆ, ಹೆಲ್ತಿಯಾಗಿ ಚೆನ್ನಾಗಿ ಆರೋಗ್ಯವಾಗಿ ಕೊಟ್ಟಿದ್ದಾರೆ. ಒಳ್ಳೆ ಚೆನ್ನಾಗಿದೆ. ನೋಡ್ತೀರಿ ಯಾವ ಥರ ಕೈ, ಮೂಗು, ಕಣ್ಣು ಎಲ್ಲ ನಾರ್ಮಲ್ ಇದೆ. ಸ್ಕ್ಯಾನ್ ಮಾಡಿದ್ದಾರೆ. ಸುನೀಲ್ ಇದ್ದಾಗಲೇ ನಾನು ಯಾವಾಗ 28 ವೀಕ್ ಸ್ಕ್ಯಾನ್ ಕೂಡ ಮಾಡಿಸ್ತೀನಿ ನಾನು. ನಾನು ಪಂಜಾಬಲ್ಲಿ ಇದ್ದಾಗ ಅವಾಗ ನಾನು ಬುಜ್ಜಿಗೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದೆ. ಸೊ ಅವಾಗಲೂ ಅಂದರೆ ಈ ಥರ ಎಲ್ಲ ಅಂದರೆ ಕಲರ್ ಪ್ರಿಂಟ್ ಎಲ್ಲ ಬರ್ತಿರಲಿಲ್ಲ ಅನ್ಕೋತೀನಿ. ಫುಲ್ ಬ್ಲ್ಯಾಕ್ ಇವಾಗ ಈ ಥರ ಡಿಫ್ರೆಂಟ್ ಆಗಿದೆ. ಒಳಗಡೆ ಏನಿದೆ ಪ್ರತಿಯೊಂದೆಲ್ಲ ಗ್ರೋತಿಂಗು, ಕೈ, ಅಂದ್ರೆ ಸುನೀಲ್ರಲ್ಲಿ ಮಗು ಬೋನ್ ಎಷ್ಟು ಡೆವಲಪ್ ಆಗಿದೆ, ಕಿಡ್ನಿಗೆ ಬ್ಲಡ್ ಎಲ್ಲ ಕರೆಕ್ಟ್ ಆಗಿ ಹೋಗ್ತಿದ್ಯಾ, ಎಲ್ಲ ಕಂಪ್ಲೀಟ್ ಬೆಳವಣಿಗೆ ಏನು ಅಂತ ಎಲ್ಲ ರೀತಿಯೂ ಸ್ಟೇಟ್ಮೆಂಟ್ ಕೂಡ ಹೇಳುತ್ತೆ. ಏನಂದ್ರೆ ಮಗು ಹೆಲ್ತಿ ಆಗಿದೆ ಅಲ್ವಾ, ಎಲ್ಲಾನು ಹೇಳುತ್ತೆ. ಬಟ್ ನಮಗೆ ಡಾಕ್ಟರ್ ಹೇಳೋದು ಬೇಬಿ ವೆಯ್ಟ್ ಚೆನ್ನಾಗಿದೆಯಾ ಮತ್ತೆ ಬೇಬಿ ಹೆಲ್ತಿ ಆಗಿದೆಯಾ ಅಲ್ವಾ, ನಾರ್ಮಲ್ ಆಗಿದೆ ಅನ್ನೋದು ಹೇಳ್ತಾರೆ. ಸೊ ಹಿಂಗೆ ಅನ್ನಿಸ್ತು ರಿಪೋರ್ಟ್ ನೋಡಿ. ಏನಕ್ಕಿಂತ ಹೆಚ್ಚಾಗಿ ನಾನು ಆ್ಯಕ್ಚುಲಿ ವಿಡಿಯೋ ಪಾಪುನೇ ನೋಡ್ದಂಗಿದೆ. ಅಕಸ್ಮಾತ್ ಎಲ್ಲ ರೀತಿಯಲ್ಲಿ ಪಿಕ್ಚರ್ ನೋಡ್ತಿದ್ದೆ. ಸೊ ರಿಯಲ್ ಆಗಿ ನಾನು ನೆಕ್ಸ್ಟ್ ಡೆಲಿವರಿ ಬರ್ತೀನಲ್ಲ, ಸೊ ಆ ಟೈಮಲ್ಲಿ ರಿಯಲ್ ಆಗಿ ನೋಡಿದಾಗ ಈ ಒಂದು ಮೆಸೇಜಸ್ಸು, ಈ ಒಂದು ಫೀಲಿಂಗು ಮತ್ತು ಹಾಗೂ ನಾನು ನಂತರ ನೋಡೋಕ್ಕೆ ತುಂಬ ಫೀಲಿಂಗ್ಸ್ ಇರುತ್ತಲ್ಲ ಬಿಡ. ಆಮೇಲೆ ಬಟ್ ಈಗಿನ ಒಂಥರ ಕನಸಿನ ಬೇಬಿ ಎಷ್ಟೋ ಜನ ಅಕಸ್ಮಾತು ಹೆಂಗಿನಕ್ಕಿಂತ ಹೆಚ್ಚಾಗಿ ಹೇಳೋಕ್ಕಾಗ. ಎಷ್ಟೋ ನಾನು ಯಾವ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ ಶೈಲು, ಎಷ್ಟೋ ಜನಕ್ಕೆ ಪಾಪ ಫಸ್ಟ್ ಬೇಬಿ ಆಗ್ತಾ ಇರುತ್ತಲ್ಲ. ಸೊ ಆ ಒಂಥರ ಫೀಲಿಂಗ್ಸು, ಆ ಒಂದು ಇದು ಅಂದರೆ ಯಾವುದೇ ಫಸ್ಟ್ ಆಗ್ಬೋದು ಸೆಕೆಂಡ್ ಆಗ್ಬೋದು ಎಲ್ಲರಿಗೂ ಅದೇ ಫೀಲಿಂಗ್ಸ್ ಕೊಡುತ್ತೆ. ಬಟ್ ನಾನೇನಂದರೆ ಎಷ್ಟೋ ಜನರಿಗೆ ತುಂಬ ದಿನ ಆದಮೇಲೆ ಮಗು ಆಗುವ ಒಂದು ಇದಿರುತ್ತೆ, 3-4 ಇಯರ್ ಮದುವೆ ಆದಮೇಲೆ ಆಫ್ಟರ್ ದೆನ್ ಏನೋ ಒಂಥರ ಖುಷಿ ಆಗ್ತಾ ಇರುತ್ತಲ್ಲ ಅವ್ರಿಗೆಲ್ಲ. ಆ ಥರನೇ ಒಂಥರ ಫೀಲ್ ಕೊಡುತ್ತೆ. ಯಾಕಂದರೆ 5 ವರ್ಷ ಆಯ್ತಲ್ಲ, ಸೊ ಮಗು ಅದಕ್ಕೆ ಇನ್ನೊಂದು ಚಿಕ್ಕ ಮಗುನ ನೋಡೋಕ್ಕೆ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಆಮೇಲೆ ಅದಲ್ಲದೆ ನೆಕ್ಸ್ಟು ನಮ್ಮದೇನು 1.5 ಇಯರ್ 2 ಇಯರ್ ಬಿಟ್ಕೊಂಡು ಬರ್ತೀವಲ್ಲ. ಸೊ ಯಾಕಂದರೆ ಪಾಪು ಜೊತೆಲೇ ಇರ್ಬೋದು, ಏನೋ ಒಂಥರ ಖುಷಿ ನಾಟಾಡ್ಬೋದು, ಮತ್ತು ಮಕ್ಕಳ ಫ್ಯೂಚರ್ನ ನೋಡ್ಬೋದು. ಎಲ್ಲರಿಗೂ ತಂದೆ ತಾಯಿಗಳಿಗೆ ಆಸೆ ಪಡೆದಿದ್ದೇನೆ. ನಮ್ಮ ಬುಜ್ಜಿದ್ರಲ್ಲಂತೂ ಎಷ್ಟು ಅವನಿಗೆ ಇವಾಗ 5 ಇಯರ್ ಕಂಪ್ಲೀಟ್ ಆಗ್ತಿದೆ. ಎಷ್ಟು ತಿಂಗಳು ಅವನ ಜೊತೆಲಿ ಇದ್ರಿ? ಎಷ್ಟು ತಿಂಗಳು ನನಗಿದು ಹೆಚ್ಚಾಗಿ ಏನು ಲೀವ್ ಬಂದಾಗ ಮಾತ್ರ ಇರ್ತಿದೆ. ಅದು ಕೂಡ ಕರೆಕ್ಟಾಗಿ ಲೀವ್ ಕೂಡ ಸಿಗ್ತಿರ್ಲಿಲ್ಲ, ಯಾಕಂದ್ರೆ ಆರ್ಮಿ ಜಾಬೇ ಅಷ್ಟು. ಯಾಕಂದರೆ ಕರ್ಕೊಂಡು ಹೋಗ್ಬೇಕು ಶೈಲಿನ ಇರೋ ಜಾಗಕ್ಕೆ, ಪ್ಲೇಸ್ಗೆ ಫೀಲ್ ಮಾಡ್ತಿರ್ತೀನಿ. ಬಟ್ ಏನು ಮಾಡೋದು, ನಾನು ಅನ್ಕೋತೀನಿ ಒಂದು ಟೈಮಲ್ಲಿ ಇನ್ನೇನು 1.5 ಇಯರ್ ಬಂದ್ಬಿಡ್ತೀನಿ. ಮತ್ತೆ ಮಗನ ಎಜುಕೇಶನ್ ಇಲ್ಲಿಂದ ಅಲ್ಲಿಗೆ, ಮತ್ತೆ ನಾವು ಕೂಡ ಇಲ್ಲಿ ಟ್ರಾವೆಲ್ ಅದು ಡ್ಯೂಟಿ ಅಂದ್ರೆ ಒಂದೇ ಕಡೆ ಇರೋದಿಲ್ಲ. ಇವರು ಇರೋ ಪ್ಲೇಸ್ಗಿಂತ ಬೇರೆ ಕಡೆನೇ ಜಾಸ್ತಿ ಇರ್ತಾರೆ. ಸೊ ಅದರಿಂದಾಗಿ ನಾನು ಕೂಡ ಕರೆಕ್ಟಾಗಿ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ. ಒಂದೇ ಪ್ಲೇಸಲ್ಲಿ ಇದ್ದಿದ್ರೆ ಆರಾಮಾಗಿ ತಿಂತ ಇರೋದಿಲ್ಲ. ಬಟ್ ನಾವು ಅಲ್ಲಿ ಮೂಮೆಂಟ್ ಆಲ್ ಓವರ್ ಎಲ್ಲ ಕಡೆನೂ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಲ್ವ ಸೋಷಲ್. ಎಸ್, ಇನ್ನೇನು ನೀವೇ ಬರ್ತೀರಾ ಸುನಿ? ಎಸ್, ಒಂದು 2 ಮಂತ್
2 ಮಂತ್ಸಾ ಡೆಲಿವರಿಗೆ ಬರ್ತೀರಾ 2 ಮಂತ್ಸು 2-3 ಮಂತ್ಸ್ಗೆ ನಾನು ಡೆಲಿವರಿ ಟೈಮ್ ಕರೆಕ್ಟಾಗಿ ಬರ್ತೀನಲ್ಲ, ಸೊ ಆ ಒಂದು ಮೂಮೆಂಟ್ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಎಸ್ ಬಿಟ್ಕೊಂಡು ಬರ್ತೀನಿ. ಸೊ ನನಗೆ ಏನೋ ಒಂಥರ ಖುಷಿ ಆಗ್ತಿತ್ತು ನಾನು. ನಾವು ವಿಡಿಯೋ ಕಾಲಲ್ಲಿ ತೋರಿಸಿದ್ದೆ ಫ್ರೆಂಡ್ಸ್ ರಿಪೋರ್ಟು, ಬಟ್ ರಿಯಲ್ ಆಗಿ ತೋರಿಸಿರ್ಲಿಲ್ವಲ್ಲ. ಸೊ ನಿಮಗೆ ನೋಡಿದ್ರೆ ಹೆಂಗೆ ಅನ್ಸುತ್ತೆ ಅಂತ ತೋರಿಸ್ದೆ. ಚೆನ್ನಾಗಿತ್ತ ನಮ್ಮದು ಥರನೇ ಅಪ್ಪ, ನಿನ್ನ ಮಗ ನಿನ್ನ ಜೆರಾಕ್ಸು ನಂತರ ಅಲ್ಲ. ಜೆರಾಕ್ಸ್ ಅಂದರೆ ಎಲ್ಲ ಥರನೂ ಕ್ಯಾರೆಕ್ಟ್ರು, ಒಂದು ಸ್ಟೈಲು, ಮತ್ತು ಮಾತಾಡೋ ರೀತಿ ಎಲ್ಲ ಇವರೇ ಫ್ರೆಂಡ್ಸ್. ಇವ್ರು ಏನೇ ಹೇಳ್ಬೋದು, ಡಿಟ್ಟೋ 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 ರಪ್ಪ ಅಂತ ಪ್ರಿಂಟೌಟ್ ಅವನು. ಕಲರ್ ಒಂಚೂರು ನಾನು ಅಷ್ಟೇ ಮಿಸ್ ಮಾಡ್ಕೊಳ್ತಿಲ್ಲ ಕಣ್ರಿ. ಮಿಸ್ಸೇ ಮಾಡ್ಕೊಳ್ಳಲ್ಲ, ಹಂಗಿರ್ತಾನ ಅವನು. ಸೇಮ್ ಮಾತು, ಅವ್ನ ಆ್ಯಟಿಟ್ಯೂಡು, ಅವ್ನು ಕೂತ್ಕೊಳ್ಳೋ ಸ್ಟೈಲು, ವಾಕಿಂಗ್ ಸ್ಟೈಲು, ಅವ್ನು ಇರೋ ರೀತಿ, ಅವನು ಥಿಂಕಿಂಗ್ ಮಾಡೋದು ಎಲ್ಲ ನಿಂತಾರನೆ. ಕಲರ್ ಒಂಚೂರು ನಂತರ ಅದನ್ನ ಬಿಟ್ರೆ ಇನ್ನೆಲ್ಲ ಅವ್ರಪ್ಪನೇ. ಇವಾಗ ಬೇಬಿನೂ ಹಂಗೆ ಕಾಣಿಸ್ತಾ ಇದೆ, ಫೀಚರ್ಸ್ ಎಲ್ಲ ನನಗೆ ಗೊತ್ತಿಲ್ಲ. ಹುಡುಗಿ ಅದು ನಂತರ ಇದ್ರಲ್ಲಿ ಬಂದು ಕ್ಯಾರೆಕ್ಟರ್ ಅಂತ ಇಂಥರನೇ ಉಡ್ಲಿ, ಏನು ಪ್ರಾಬ್ಲಮ್ ಇಲ್ಲ ಅಂದರೆ ನಂತರ ಏನೇ ಆಗಲಿ ಚೆನ್ನಾಗಿ ಉಡ್ಲಿ, ಆರೋಗ್ಯವಾಗಿ ಹೆಲ್ತಿಯಾಗಿ ಖುಷಿಯಿಂದ ಚೆನ್ನಾಗಿ ಬಿಟ್ಟರೆ ಅಷ್ಟೇ ಸಾಕು. ಏನು ದೇವ್ರ ಹತ್ರ ಕೇಳ್ಕೊಡಲ್ಲ. ಅಷ್ಟೇ ಅಷ್ಟೇ ಅಷ್ಟೇ. ಎಲ್ಲ ದೇವ್ರು ಕೊಟ್ಟ ಇಚ್ಛೆ, ದೇವ್ರು ಕೊಟ್ಟಂಗೆ ಆಗಬೇಕು, ದೇವ್ರು ಕೊಟ್ಟು ಇದು ಮಾಡಬೇಕು. ನಮ್ಮ ಸೊ ಆ್ಯಕ್ಚುಲಿ ನಾವು Unplanned baby. ಪ್ಲ್ಯಾನಿಂಗೇ ಮಾಡಿರಲಿಲ್ಲ, ಅಂದರೆ ಅನ್ಪ್ಲ್ಯಾನ್ಡ್ ಅಂತಲೇ ಹೇಳ್ಬೋದು. ಸೊ ಯಾವ ಥರ ಅಂದರೆ ಮಿರಾಕಲ್ ಇರಲ್ಲ, ದೇವ್ರು ಕೊಡಬೇಕು ಅಂತ ಬಿಟ್ಟು ಕೊಡ್ತಿದ್ದಾನಂತ ಅಂದಮೇಲೆ ಅದನ್ನು ಬೇಡ ಅನ್ಬಾರ್ದು ಯಾರನ್ನೂ ಕೂಡ. ಹಂಗೆ ಕೂಡ ಸೊ ನಾವು ಕೂಡ ಬೇಡ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ಏನೋ ಗೊತ್ತಿಲ್ಲ, ನಮಗೆ ಗೊತ್ತಿರಲಿಲ್ಲ 3.5 ಮಂತ್ ಆ ಗಂಟೆನೂ ಕೂಡ ಪಾಪು ಹೊಟ್ಟೆಯೊಳಗಿದೆ. ಏನೇ ತಿಂದು ಏನೇ ಮಾಡಲಿ ಏನೇ ಇದು ಮಾಡಿದ್ರು ಅದು ನಮ್ಮ ಹತ್ರನೇ ಇದೆ. ಕೂಡ ಜಿಮ್ ಅಂತೆ, ಅದಂತೆ, ವರ್ಕೌಟ್ ಅಂತೆ, ಅಲ್ಲಿ ಇಲ್ಲಿ ಸುತ್ತಾಟ ಏನು ಕೇಳಿದ ಎಲ್ಲ ಕಡೆನೂ ಯಾವ ಹೇಳ್ತಾರೆ ಒಬ್ರು 3 ಮಂತ್ಸ್ ಕಡೆ ಅದು ತಿನ್ಬಾರ್ದು ಇದಾಗ ಓಡಾಡ್ಬಾರ್ದು, ಬಟ್ ಈಗ ಎಲ್ಲರೂ ಮಾಡಿಬಿಟ್ಟಿಲ್ಲ. ಏನು ಮಾಡಬಾರ್ದು ನನಗೆ ಹೆಚ್ಚಾಗಿ. ಬಟ್ ಅದೇನಂತಾರಲ್ಲ, ದೇವರು ಉಳ್ಕೋಬೇಕಂತ ಇಡಲೇಬೇಕು, ಅದೇನೋ ಒಂದು ಇದು ಮಾಡ್ಬೇಕಂದ್ರೆ ಅದೃಷ್ಟ ಅಂತ ಹೇಳ್ಬೋದು. ದೇವ್ರ ಸೃಷ್ಟಿ ಮುಂದೆ ನಾವೇನು ಇದು ಮಾಡೋಕ್ಕಾಗೋದಿಲ್ಲ. ಹಣೆ ಬರದಲ್ಲಿ ಏನು ಬರೆದಿರ್ತದೆ, ಯಾರೇ ಆಗಿರ್ಬೋದು ಏನೇ ಆಗಿರ್ಬೋದು ಅದು ಆಗಲೇಬೇಕು. ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಹೆಣ್ಣು ಮಾಡ್ತಿದ್ದೀವಿ, ನೋಡ್ತಾ ಇರಿ, ಖುಷಿಯಿಂದ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಆರ್ಜೆ ಸುನಿಲ್ ರೇಡಿಯೋ ಸಿಟಿಯಲ್ಲಿ ವರ್ಕ್ ಮಾಡ್ತಾರೆ ಫ್ರೆಂಡ್ಸ್, ಇವ್ರು ಆರ್ಮಿಯಲ್ಲ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ ಮತ್ತು ಲೈಕ್ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ ಅಂತ ಹೇಳ್ತಾ, ಸೊ ಈ ಒಂದು ವ್ಲಾಗ್ನ ಇಲ್ಲೇ ಹೆಣ್ಣು ಮಾಡ್ತಿದ್ದೀವಿ. ಬಾಯ್ ಬಾಯ್, ಟೇಕ್ ಕೇರ್.